ಆತ್ಮೀಯ ವೀಕ್ಷಕರೇ, ಯುವ ನಿಧಿ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಅಮೌಂಟು ಮತ್ತು ಜನವರಿ ತಿಂಗಳ ಅಮೌಂಟು ಯಾವಾಗ ಬರುತ್ತೆ ಮತ್ತು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಅಂತ ತೊಂದರೆ ಆಗ್ತಾ ಇದೆಯಾ, ಇಲ್ಲ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾ ಅಂತ ಕೂಡ ಕೇಳ್ತಾ ಇದ್ರಿ. ರಾಜ್ಯ ಬಜೆಟ್ನಲ್ಲಿ ಯುವ ನಿಧಿ ಫಲಾನುಭವಿಗಳಿಗೆ ಜೀರೋ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಕೂಡ ಕೆಲವೊಂದಿಷ್ಟು ಊಹಾಪೋಹಗಳು ಓಡಾಡ್ತಾ ಇದ್ದಾವೆ. ಇದ್ರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ರಾಜ್ಯ ಬಜೆಟ್ 2026 ಮಾರ್ಚ್ ತಿಂಗಳಲ್ಲಿ ಸಿದ್ದರಾಮಯ್ಯನವರೇನು ಬಿಡುಗಡೆ ಮಾಡಿದ್ರಲ್ವಾ, ಈ ಬಜೆಟ್ನಲ್ಲಿ ಯುವ ನಿಧಿ ಫಲಾನುಭವಿಗಳಿಗೆ ಜೀರೋ ಫಂಡ್ ರಿಲೀಸ್ ಆಗಿದೆ ಅಂತ ಕೇಳ್ಪಟ್ರೆ, ಬಟ್ ಜೀರೋ ಫಂಡ್ ನಿಜವಾಗ್ಲೂ ರಿಲೀಸ್ ಆಗಿದೆಯಾ? ಅಲ್ಲಿ ಜೀರೋ ಫಂಡ್ ರಿಲೀಸ್ ಆದರೆ ಯುವ ನಿಧಿ ಅಮೌಂಟ್ ಏನಾದರೂ ಸ್ಟಾಪ್ ಆಗುತ್ತಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಲ್ವಾ. ಗ್ಯಾರಂಟಿ ಯೋಜನೆಗಳಿಗೆ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆ, ಫ್ರೀ ಬಸ್ ಯೋಜನೆ, ಫ್ರೀ ವಿದ್ಯುತ್ ಯೋಜನೆ, ಈ ಎಲ್ಲ 4 ಯೋಜನೆಗಳು ಸೇರಿ ಅದರ ಜೊತೆಗೆ ಯುವ ನಿಧಿ ಯೋಜನೆಯನ್ನು ಕೂಡ ಸೇರಿ 50,686 ಕೋಟಿ ಅನುದಾನ ಬಿಡುಗಡೆಯಾಗಿದೆ. ಈ ಅನುದಾನ ಬಿಡುಗಡೆಯಾಗಿರೋದ್ರಿಂದಾನೇ ಯುವ ನಿಧಿ ಅಂತೇಳಿ ಸಪ್ರೇಟ್ ಆಗಿ ಏನು ಮೆನ್ಷನ್ ಮಾಡಿಲ್ಲ. ಬಟ್ ಒಂದನ್ನು ಗಮನದಲ್ಲಿಟ್ಕೊಳ್ಳಿ, 2025 ಮಾರ್ಚ್ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡಿದಾಗ 51,300 ಕೋಟಿ ಬಜೆಟನ್ನು ಮಂಡನೆ ಮಾಡಿದ್ರು. ಈ ಬಜೆಟಲ್ಲಿ ಸರಿಸುಮಾರು 614 ಕೋಟಿ ಹಣ ಹೋದ ವರ್ಷದ್ದೇ, ಅಂದರೆ 2025ರಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಉಳಿದಿರ್ತಕ್ಕಂಥ ಹಣವು ಕೂಡ ಅದೇ ಬಜೆಟನ್ನು ಈ ವರ್ಷದಲ್ಲೂ ಕೂಡ ಬಳಸ್ತಾ ಇದ್ದಾರೆ. ಅಂದರೆ 2025ರಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಇನ್ನೂ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ಮಂಡನೆ ಮಾಡಿರುವಂಥದ್ದು ಅಮೌಂಟು ಇನ್ನೂ ಉಳಿದಿದೆ ಅಂತೇಳಿ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಬಟ್ ಸರಿಸುಮಾರು ಗ್ಯಾರಂಟಿ ಯೋಜನೆಗಳಿಗೆ ಇನ್ನು 914 ಕೋಟಿ ಅನುದಾನ ಬಿಡುಗಡೆ ಆಗಬೇಕು. ಇದು ಹೋದ ವರ್ಷದ ಅಮೌಂಟಲ್ಲೇ ಇದೆ. ಅಂದರೆ 2025ರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬಿಡುಗಡೆ ಆಗಿರುವಂಥದ್ದು ಹಣ ಇನ್ನೂ ಇದೆ. ಈ ಕಾರಣಕ್ಕಾಗಿಯೇ ನಾವು ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಕಡಿಮೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ರಾಜ್ಯ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದೆ ಸ್ನೇಹಿತರೆ. ಇದು ಕಡಿಮೆ ಜೀರೋ ಫಂಡ್ ರಿಲೀಸ್ ಆಗಿದೆ ಅಂತೇಳಿ ಕೇಳ್ತಿರ್ತಕ್ಕಂಥ ಪ್ರಶ್ನೆಗಳಿಗೆ ಅಂತ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಹೇಳೋದಾದ್ರೆ, ಡಿಸೆಂಬರ್ ತಿಂಗಳ ಅಮೌಂಟು ಈಗಾಗಲೇ 60 to 70% ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಚ್ 15ನೇ ತಾರೀಕು ಒಳಗಡೆನೆ ಕ್ರೆಡಿಟ್ ಆಗುತ್ತೆ. ಬಟ್ ಒಂದು ಕಾರಣದಿಂದಾಗಿ ಡಿಲೇ ಆಗಿತ್ತು. ಯಾಕಂದ್ರೆ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಆಗಲಿ ಅಂತೇಳಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಡಿಸೆಂಬರ್ ತಿಂಗಳ ಹಣ ಹಾಕಿರಲಿಲ್ಲ. ಜನವರಿ ತಿಂಗಳ ಅಮೌಂಟು ಕೂಡ ಮಾರ್ಚ್ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಕೂಡ ಅಪ್ಡೇಟ್ ಆಯಿತು, ಜನವರಿ ತಿಂಗಳ ಅಮೌಂಟು ಕೂಡ ಅಪ್ಡೇಟ್ ತಿಳಿಸಿದ್ದೀನಿ. ಬಟ್ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಎಲ್ಲರದು ಬರ್ತಾ ಇದೆ. ಹೋಗಿ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ಕೊಳ್ಳಿ. ಆದಷ್ಟು ಬೇಗ ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ 15ನೇ ತಾರೀಕು ಒಳಗಡೆ ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಅದಾದ ಮೇಲೆ ಅಂದರೆ ಹಣ ಬರೋದು ಕೂಡ ಲೇಟ್ ಆಗ್ಬೋದು, ಫಂಡ್ ರಿಲೀಸ್ ಆಗೋದು ಕೂಡ ಲೇಟ್ ಆಗ್ಬೋದು. ಬಟ್ ಡಿಸೆಂಬರ್ ಮತ್ತು ಜನವರಿ ತಿಂಗಳ DBT ಪುಷ್ಡ್ ಅಂತ ಆಗಿಬಿಟ್ಟಿದೆ. ಬಟ್ ಹಣ ಒಂದು ಕ್ರೆಡಿಟ್ ಆಗಬೇಕು. ಇದು ಆದಷ್ಟು ಬೇಗ ಕ್ರೆಡಿಟ್ ಆಗುತ್ತೆ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇದಿಷ್ಟು ಜನವರಿ ತಿಂಗಳ ಅಮೌಂಟು ಮತ್ತು ಡಿಸೆಂಬರ್ ತಿಂಗಳ ಅಮೌಂಟಿನ ಬಗ್ಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಬಟ್ ಫೆಬ್ರವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ನಾಟ್ ಫ್ಲೆಕ್ಚ್ ಅಂತ ತೋರಿಸ್ತಾ ಇತ್ತು. ಇವ್ರಿಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ? ಆ ರೀತಿ ಯಾಕೆ ತೋರಿಸ್ತಾ ಇತ್ತು ಅಂತ ಅಲ್ಲಿರೋ ಅಧಿಕಾರಿಗಳನ್ನ ಫೋನ್ ಮಾಡಿ ಕೇಳಿದಾಗ 2 ರೀಸನನ್ನು ಕೊಟ್ಟಿದ್ದಾರೆ. ನೀವು ಇದಕ್ಕಿಂತ ಮುಂಚೆ ಹೋಗಿ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸಿರ್ತೀರಾ, ಬಟ್ ಅದನ್ನು ಪ್ರಿಂಟನ್ನು ತಗೊಳ್ಳೋದನ್ನು ಮರ್ತಿರ್ತೀರ. ಈ ಕಾರಣಕ್ಕಾಗಿ ಒಂದು, ಇಲ್ಲಾಂದರೆ ಅದಕ್ಕಿಂತ ಜನವರಿ ತಿಂಗಳ DBT ಸ್ಟೇಟಸನ್ನು ಚೆಕ್ ಮಾಡಿದೆ, ಅಲ್ಲಿ ಡಾಟಾ ನಾಟ್ ಫೌಂಡ್ ಅಂತ ಏನಾದರೂ ತೋರಿಸ್ತಾ ಇತ್ತು ಅಂದರೆ ಇಂಥ ವಿದ್ಯಾರ್ಥಿಗಳಿಗೆ ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. ಇದು ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.